ಭೂಮಿ ಬಂದಿದ್ವೆ ಹುಟ್ಟಿದ್ವೆ ಯಾವ್ದಾರ ಒಂದ್ ಸಿಕ್ಕಿದ್ವರ ಹುಡುಕಿ ಊರ್ ಒಳಗಾಲಕ್ಕ ಮದ್ವಿ ಮಾಡಿ ಕೊಡ್ತಾರ. ಗಂಡನ ಮನೆಗ್ ಬಂದ್ವಿ, ಇಲ್ಲಿ ಬಂದಿಂದ ಅತ್ತಿ ಮಾವನ್ ಜಪಾನ್ ಮಾಡು, ನಾದ್ನ್ಯಾರ್ ಚಾಕ್ರಿ ಮಾಡು, ನೆಗಣ್ಯಾರ್ ಚಾಕ್ರಿ ಮಾಡು, ಮನಿ ಸ್ವಚ್ಛ ಮಾಡು, ಬಾಂಡೆ ಬೆಳಗ, ಅರಿಬಿ ಒಗಿ, ಹೊಳ್ಳಿ ಮಕ್ಕಳ ಹಡಿ, ಹಿಂದಾಗಡಿಸಿ ಅತ್ತಿ ಮಾವನ್ ಕಾಟ ಅನುಭವ್ಸು. ಇಷ್ಟಕ್ಕ ಮುಗಿಲಿಲ್ ತಡ್ರಿ. ಇಷ್ಟಕ್ಕ ನೀ ಯಾವಾಗ ಮುಗಿಸಿದ್ದಿ? ಎಲ್ಲಾ ಹೇಳು, ಕೇಳೇ ಬಿಡ್ತೇವಿ. ಇವ್ಕುರ್ ಕಾಟ ಅನುಭವಿಸಿ ಹೇಳ್ತನ್ರಿ. ಮೈಯಾಗಿನ ರಗತ್ ಓಟು ಸುಟ್ಟೋಕತಿ. ಮಕ್ಕಳು ದೊಡ್ಡವಾದಂಗ ಗಂಡುಗುಳ್ದು ಚಟ ಹೆಚ್ಚಕವ್ರಿ. ಕುಡಿಯೋದು, ತಿನ್ನೋದು, ಸೇದೋದು, ಹಂಗು ಹಿಂಗು ಇದ್ದಿದ್ದಟ ಜೀವನ ಹೇಗಿ ಮಕ್ಕಳು ದೊಡ್ಡವಾದ್ವು. ಇನ್ನೇನ್ ದುಡಿಯಾಕತ್ತುಪ, ಒಟ್ಟು ಆರಾಮ್ ಇರ್ಬೋದು ಅನ್ಕೊಂಡಿರ್ತೇವ್ರಿ. ಅನ್ಕೊಂಡಿರ್ತಿ ಬಿಡು. ಎಂದ ನಮ್ಮ ಮನಿಗ್ ಬಂದಿ, ನೀ ಒಬ್ಬೇಕೆ ಆರಾಮದಿ. ಇದ್ ಬಿದ್ದರ್ನೆಲ್ಲ ತಲೆ ಹಿಡಿಸಿ ಆದ್ರ ಮಂದಿ ಬಿಡ್ಬೇಕಲ್ರಿ. ಅಯ್ಯಯ್ಯ, ಹುಡುಗ ಮುದುಕಾಗಿಂದ ಲಗ್ನ ಮಾಡ್ತೀನ ಒಂದು ತಲೆ ಹಿಡಿಸ್ಬಿಡ್ತಾವ್ರಿ. ಮಂದಿದೊಂದ್ ತಿಂಡೆ. ಮಂದಿ ತಾಟ್ನ್ಯಾಗ ಕತ್ತಿ ಸತ್ತು ಬಿದ್ದಿರ್ತೈತಿ, ಅದನ್ನ ಹುಡ್ಕಂಗಿಲ್ಲ ಅವ್ರ. ಮಂದಿ ತಾಟ್ನ್ಯಾಗ ನೊಣ ಸತ್ತು ಬಿದ್ದೈತೆ ಏನ ಅಂತ ಹುಡ್ಕ್ಯಾಡಕ್ ದೌಡ್ ಬರ್ತಾರ. ಅಯ್ಯ, ನೀ ಅಂತಕ್ಕಿದ್ಯ? ಮಗನ್ ದುಡಿಯಾಕ ಹಚ್ಚಿದಿ, ಮಗನ್ ಹೊಟ್ಟಿ ನೆತ್ತಿದ್ ಹೆಂಗ? ಮದ್ವೆ ಮಾಡು, ಒಂದ್ ಕೈಗೆ 4 ಕೈ ಮಾಡು ಅಂತ ದುಂಬಲ್ ಬೀಳ್ತಾವ. ಇಷ್ಟಾಗಿಂದ ಕಣ್ಣೆ ಹುಡುಕ್ಯಾಡಕ್ ನಿಂದಿರ್ತೇವ್ ನೋಡ್ರಿ. ಹೇಳ್ತೇನ್ ನಿಮ್ಗ, ಬರೇ ಬಸ್ ಚಾರ್ಜ್ಗೆ ಹೊಕ್ಕತ್ರಿ ಒಂದ್ 50,000 ರೂಪಾಯಿ ಗಂಟೆ. ಈಕಿ ಬಸ್ ಚಾರ್ಜ್ಗೆ 50,000 ಹೋಗಿರ್ತೈತಿ. ಆ ಕನ್ನೆ ತೋರ್ಸೋರ್ ಮನ್ಯಾಗ ಒಂದ್ 4 ಕ್ವಿಂಟಲ್ ಅವಲಕ್ಕಿ ಖರ್ಚಾಗಿರ್ತಾವ. ಕನ್ನೆ ನೋಡಾಕ ತನ್ನ ಎಡಗೈ ಬಲಗೈ ಬಲಗಾಲ ಎಡಗಾಲ ಕುಡೆ ತಗೊಂಡ್ ಹೋಗ್ಕಳ್ರಿ. ಹುಡುಗಿ ಒಂದಿಟ್ಟು ಸುಮಾರಾಗಿ ಇರ್ತಾಳ, ಒಟ್ಟು ಮುಗು ಮಾರಿಲ್ಲ ಇದ್ರಾಗ ಒಟ್ಟು ಪಾಡಿರ್ತಾಳ. ನನ್ನಂಗಂತ್ರು ಕನ್ನೆನೇ ಇಲ್ ಬಿಡ್ರಿ. ನಮ್ಮಂಗ ಎಲ್ ಕನ್ನೆ ಹುಟ್ಟಬೇಕು ಈಗ? ಹೋಗ್ಲಿ ಬಿಡ, ಆಗಿದ್ದಾಗ್ಲಿ ಅಂತ ಹೂ ಅಂದೇ ಅಂತ ಇಟ್ಕೋರಿ. ಏನು ಕೊಡಂಗಿಲ್ಲ ನೋಡು, ಬರೇ ಹುಡುಗಿ ಅಷ್ಟ ಕೊಡ್ತೇನಂತಾರ. ಹುಡುಗಿ ಕರೋಗ ಕಚ್ಚಬಡ್ಡಿಯಾಗಿರ್ಬೇಕ. ಇಟ್ಟು ದಪ್ಪ ಧಾರವಾಡ ಎಮ್ಮೆ ಇದ್ದಂಗ ಇರ್ತಾಳ ನೋಡ್ರಿ. ಆಕಿಗೆ 10-15 ತೊಲಿ ಬಂಗಾರ ಕೊಡಾಕ್ ರೆಡಿ ಆಕಾರ, 1 ಎಕರೆ ಹೊಲಾನ ಹಂಚ್ತಾರ. ಇರ್ಲಿ ಬಿಡಪ್ಪ, ಮಾಡ್ಕೊ. ಆಗಿದ್ದಾಗ್ಲಿ ಅಂದ್ರ ನನ್ನ ಮಗ ಇಟ್ಟುದ್ದ ಜಿಗಿತಾನ್ರಿ. ಈಕಿಗೆ ಹೊಲ ಮನಿ ಬಂಗಾರ ಏನಾರ ಕೊಟ್ಟು ಕನ್ನೆ ಕೊಡ್ತಾರಂತ ಅಂದ್ರ ಇಟ್ಕೋರಿ. ಅದು ಧಾರವಾಡ ಎಮ್ಮೆರ ಇರ್ಲಿ ಕ್ವಾಣರ ಇರ್ಲಿ ಮನಿಗೆ ತರ್ತಾಳಕಿ ಸೊಸಿ ಮಾಡ್ಕೊಂಡು. ಏನ್ ಮಾಡ್ತೀರಿ ಇಷ್ಟ ಪಜಿತಿಗೇಡಿ? ಹಲ್ಲಿದ್ರ ಕಡ್ಲಿರಂಗಿಲ್ಲ, ಕಡ್ಲಿದ್ರ ಹಲ್ಲಿರಂಗಿಲ್ಲ. ಏನ್ ಮಾಡ್ಬೇಕ್ರಿ? ಜೀವನ ಅಟ್ಟ ಸರಳ ಇಲ್ಲ. ಹೋಗ್ಲಿ ಬಿಡು, ಹಂಗಾರ ಏನ್ ಅವಸರ ಐತಿ? ಹುಡುಕಿ ಯಾವ್ದಾರ ಒಂದ್ ಮಾಡಿದ್ರಾತ ಅಂತಂದು ಅನ್ಕೊಂಡು ಕುಂತಿರ್ತೀನ್ರಿ ಸಮಾಧಾನ ಮಾಡ್ಕೊಂಡ. ಈ ಓಣೇನ್ ಬೆಂಡ್ಲಾಲ್ ಬಿಡ್ತಾರಂದ್ರಿ ನೀವ? ಅಯ್ಯಯ್ಯ, ಯಾವಕಿನಾರ ತಂದು ಮನಿ ಹೋಗ್ಸಿದ್ರ ಏನ್ ಮಾಡ್ತೀಯ ಲಕ್ಷ್ಮಕ್ಕ? ಮಗ ಯವ್ವ, ಹರೇದ್ ಹುಡುಗರ್ನ ಬಾಳ ದಿನ ಬಿಡಬಾರ್ದು. ಯಾವ್ದಾರ ಯಾಕಾಗ್ಲಿ ದೌಡ್ ತಂದು ಗಂಟ್ ಹಾಕಂತೇಳಿ ತಲೆ ಹಿಡಿಸ್ತಾರ್ರಿ. ಅಂದ್ರಿಕಿ ನನ್ ಮನಿಗ್ ಸೊಸಿ ತಗೊಂಬರಕ್ಕೆಲ್ಲ ಇಡೀ ಓಣಿಗೆ ಸೊಸಿ ತರಕತ್ತಾಳ ಏನ? ಮಂದಿ ಹಿರೇತನ ನಡೆಸ್ತಾಳ ಮನ್ಯಾಗ. ಈ ಹೆಂಗಸೂರ್ ಕೈಯಾಗಿಂದ ಹಿರೇತನ ಹೇಳ್ತೇನ್ರಿ, ಎದೆದಕ್ಕೂ ಬ್ಯಾಡ್ರಿ ನೋಡ್ರಿ. ಬುದ್ಧಿನ ಇರಂಗಿಲ್ಲ, ಬರೇ ಮಂದಿ ಕಡೆನ ಬುದ್ಧಿ ಹೇಳ್ಸ್ಕೊಂತಾವ. ಈವ ನನ್ನ ಗಂಡರಿ ಮನಿದೆ ಅದು ಜವಾಬ್ದಾರಿ ಬೇಡ. ನಾ ಒಂದಿಟ್ಟು ಏನೋ ಹೊಟ್ಟೆ ಅನ್ಸಂತ ತೋಡ್ಕೊಳಕತ್ತೀನಿ, ಬಂದ್ ನಾ ಹೆಂಗ ಮಾತಾಡ್ತೀನಿ ಅದನ್ನ ಹಂಗ ಉತ್ತರ ಕೊಡಕತ್ತಾನ ಅಲ್ಲೇ ನನಗ್ ಕೇಳಲಾರ್ದಂಗ. ಎದಕ್ ಬೇಕೋ ಮಾರಯ್ಯ? ನಾ ಏನಾರ ಅನ್ಬೇಕ, ನೀ ಬ್ಯಾರೆ ಅರ್ಥ ಮಾಡ್ಕೋಬೇಕ. ನೀ ನನ್ನ ಕುಟ್ ಯುದ್ಧಕ್ ಬರ್ಬೇಕ. ಎದಕ್ ಬೇಕಾಗೈತಿ? ನನಗ ಟೆನ್ಷನಿಗೆ 2 ಪೆಗ್ ಜಾಸ್ತಿ ಹಾಕೋಬೇಕು, ಮರನೇ ದಿನ ಆರಾಮ್ ಇಲ್ದಂಗ ಆಗ್ಬೇಕು, ದವಾಖಾನಿಗೆ ಹೋಗಿ ಅಡ್ಮಿಟ್ ಆಗ್ಬೇಕು. ಇಷ್ಟೆಲ್ಲ ಯಾಕೆ ಬೇಕು ರಿಸ್ಕ್? ಸುಮ್ಮನೆ ಏನಾಕತಿ ಏನಾಗಂಗಿಲ್ಲ ನೋಡ್ಕೋಂತ ಇದ್ ಬಿಡೋದಪ್ಪ. ಎದಕ್ ಬೇಕಾಗೈತಿ? ಅಲ್ಲ ನಿನ ಕುಡುಕ್ ಮೂಳಿ, ಇಷ್ಟೆಲ್ಲ ಆಚಾರ ಹೇಳಕತ್ತೀಯಲ್ಲ, ಮತ್ತ ಹೆಂಡ್ರು ಮಕ್ಕಳು ಎದಕ್ ಬೇಕಾಗಿತ್ತ? ತಣ್ಣಗ ಒಬ್ಬನೇ ಇರಬೇಕಿಲ್ಲ? ಎಷ್ಟು ಕೇಳ್ಕೊಂಡೆ ನಮ್ಮ ಅವ್ಗ, ಯವ್ವ ನನಗ್ ಮರ್ರೇ ಮದ್ವಿ ಬೇಡ್ಬೇ, ನಾ ನೋಡ್ತೇನಲ್ಲ ಹೊರಗ ಅಟ್ಟ ಸರಳ ಇಲ್ಲ ಹೆಂಡ್ರ ಸಾಕದು, ಮರ್ರೇವಲ್ವ ನಾ ಒಬ್ಬನೇ ಇರ್ತೇನೆ ಅಂತ ಬೇಡ್ಕೊಂಡೆ. ನಮ್ಮ ಅವಂದು ನೋಡಿದ್ರ ಒಂದ ಹಠ, ಯಪ್ಪ ನಿನ್ನ ಮಕ್ಕಳನ್ನ ಇರೋದ್ರಾಗ ನೋಡಿ ಸಾಯ್ತೇನೆ ಯಪ್ಪ ನಾ ಅಂತ ಹೇಳಿ. ಅಂದ್ರೆ ನಿಮ್ಮವ್ವ ಮೊಮ್ಮಕ್ಕಳು ನೋಡಾಕ ನನ್ನ ಮದ್ವಿ ಮಾಡಿ ಕರ್ಕೊಂಡ್ ಬಂದ್ಲ? ಆಕಿದ್ದಾಗ ಕೇಳ್ಕೊಬೇಕಾಗಿತ್ತ. ಆಕಿ ಸತ್ ಹೋಗ್ಯಾಳ, ಈಗ ನನ್ ಕೇಳಾಕ್ ಬಂದಾಳ. ಮತ್ ಹೇಳ್ತಾಳ ಭೂಮಿಗ್ ಬಂದು ಹುಟ್ಟಿದ್ಲಂತ, ಅಪ್ಪನ ಮನೆ ಅಂತ ಗಂಡನ ಮನೆ ಬಂದ್ಲಂತ, ಅತ್ತಿ ಮಾವನ್ ಕಾಟ ಸಹಿಸಿದ್ಲಂತ. ನೀನು ನಮ್ಮ ಮನಿಗ್ ಬಂದು ನಮ್ಮಪ್ಪ ನಮ್ಮವನ 10 ವರ್ಷದೊಳಗ ನುಂಗಿದಿ. ಅಷ್ಟ ಅಲ್ಲ, ಎಂತ ಚಂದ ಸ್ವಚ್ಛಂದ ಹಕ್ಕಿ ಹಂಗ ಹಾರ್ಕೊಂತ ಇದ್ದೆ ನಾನು, ನನ್ನ ಪಂಜರದ ಗಿಣಿ ಮಾಡಿ. ಅಷ್ಟ ಯಾಕ್ಲೆ ಮನಿ ಹಿರೇತನ ಎಲ್ಲ ನಿನ್ನ ಕೈಯಾಗ ತಗೊಂಡಿ. ಇನ್ನೂ ಏನಾಗ್ಬೇಕಲೆ ನಿನಗ? ನಮ್ಮವ್ ಇದ್ದಾಗ ನಮ್ಮ ಮನ್ಯಾಗ ಗಿಜಿ ಗಿಜಿ ಅನ್ನದ ಮಂದಿ. ಎಲ್ಲಾರು ಸಂಬಂಧಿಕರು ಬಂದು ಅಟ್ಟ ಚಂದ ಇದ್ದು ಹೋಗಾರ. ನೀ ಎಂದ ಕಾಲಿಟ್ಟಿ ನೋಡ್ಲಿ, ಒಂದ್ ಕಾಗಿ ಅಣಿಕೆ ಹಾಕಂಗಿಲ್ಲ ನಮ್ಮ ಮನಿಗೆ. ನೀವ ಮೂಗಿಲ್ಲಂದ್ರು ಮೂಗಿನ ಮೇಲೆ ಸಿಂಬೆದವನ್ನ ಜಾತಿಯರ್ ನೀವ. ಅಷ್ಟು ಚಂದ ಹೇಳ್ತಾನ ನೋಡ.
ಮಂದಿ ಬರೋರಂತ ಜಿಗಿ ಜಿಗಿ ಅಂತಿತ್ತಂತ ಮನಿ. ಎಂತದ ಹೇಳ್ತ ನೋಡು. ನಿಮ್ಮಪ್ಪ ಅಳತಿಗೆಟ್ಟ ಬೀಡಿ ಸಿಗರೇಟ್ ಸೇದವ, ಅಷ್ಟ ಯಾಕ ಅಳತಿಗೆಟ್ಟ ತಂಬಾಕ ತಿನ್ನವ. ತನ್ನ ಚಟಕ ತಾ ಹೋದ್ನಪ್ಪ ಮ್ಯಾಲೆ. ನಿಮ್ಮವ ಏನ್ ಕಡಿಮೆ, ಕುಂತಕಿ ಮ್ಯಾಲೆ ಹೇಳ್ತಿದ್ದಿಲ್ಲ. ಕುಂತಲ್ಲೇ ಊಟ, ಕುಂತಲ್ಲೇ ನಿದ್ದಿ, ಕುಂತಲ್ಲೇ ಮಾತ. ಅಷ್ಟ ಯಾಕ ಕುಂತಲ್ಲೇ ಊರು ಸಾಬರಿ ಎಲ್ಲ ಕಿಡ್ಡಿ ಮಾತಾಡಕಿ. ಅಂತ ಮಣಕಾಲ್ನು ಇಟ್ಕೊಂಡು ಕುಂತಲ್ಲೇ ತೆಕ್ಕಿ ಕತ್ತಕ್ಕಿದೆ. ಕುಂತು ಕುಂತು ಕೂಳ್ ತಿಂದ ಕೂಳ ಕುತ್ತಾಗಿ ಮ್ಯಾಲ ಹೋದ್ಲ. ಬಿಡ ಹಂಗಾರ ಸಸಿಗೆ ಎರಡು ಅಳ ಕೂಸು ಏನಾರ ಒಟ್ಟು ಹಾರೆ ಮಾಡಿ ಆಸರಾಗಬೇಕನ್ಲಿಲ್ಲ. ಒಟ್ಟು ಹಾರೆ ಮಾಡಿ ಆಸರಾಗಿದ್ರ ಅಕ್ಕಿಗೆ ಯಾಕೆ ಬರ್ತಿತ್ತು ಇಂತಾದ ಕುಂತಲ್ಲೇ ಕುತ್ತ. ಖರೇನಲ್ಲೇ ನೀವ್ ಹೇಳ್ತೀನಿ ಹೆಂಗಸೂರು ಬಟ್ ಕೊಟ್ರ ಹಸ್ತಾನ ನುಂಗ್ತೀರಿ. ಎಲ್ಲೇ ಹುಟ್ಟಿ ಯಾರ್ದ ಮನಿಗ್ ಬಂದು ಯಾರ್ದ ಜಲಮ ತಿಂದು ಜೀರ್ಗಿ ಅರದು ಅವ್ರ ಮೇಲೆ ರಾಜ್ಯಭಾರ ಮಾಡ್ತೀರಿ. ಆದ್ರೂ ಹೆಚ್ಚಿನ ಬಿಡ ನೀವ್ ಹೆಂಗಸೂರು. ಯಾಕ ಹೆಣ್ ನೋಡಕ್ ಬರೋ ಮುಂದಾಗ ಕುಣ್ಕೊಂತ ಗೆಳೆಯರ್ನ ಊರ್ ಹಿರಿಯರ್ನ ಕರ್ಕೊಂಡ್ ಬಂದಿರ್ತೀರಿ. ಅದ ನೋಡ್ಲಿ ನಾವ್ ಮಾಡು ತಪ್ಪ. ಅಷ್ಟ ಯಾಕ ಮತ್ತೊಮ್ಮೆ ಹೋಗೋದು. ಅಯ್ಯ ನಮ್ಮ ಅಕ್ಕಂಗ್ಯಾರ ನೋಡಿಲ್ಲ, ನಮ್ ಚಿಗೋಗಳು ನೋಡಿಲ್ಲ, ನಮ್ ದೊಡ್ಡಗಳು ನೋಡಿಲ್ಲ ಅಂತ ನಾಚಿಗೆಡ್ಡ 4 ಸರಿ ಬರ್ತೀರಿ ನೋಡಾಕ್ ಬಂದಾಗ ದೊಡ್ಡಿಸ್ತನ ಹೇಳೋದು. ಅತ್ತೆಗವ್ರು ಯವ್ವ ಏನೈತಿ ಯವ್ವ ನಮ್ಗೆ ಎದಕ್ ಬೇಕಾಗಿತ್ವಾ, ನಾವರ ಇನ್ ಎಷ್ಟ್ ದಿನ ಇರೋರು, ಅವ್ರ ಬಾಳೆ ಇವ ಅವ್ರದ ಕೈ ಅವ್ರದ ಬಾಯಿ ಸಾಕ್ ನಮಗ. ಗಂಡ ಹೆಂಡತಿ ಚಂದಾಗಿ ಬಾಳೆ ಮಾಡ್ಕೊಂಡು ಹೋದ್ರ ಅನ್ನೋದಪ್ಪ. ಹಿಂದಗಡ್ಸೆ ಬಂದಿನ್ ಚಲುವಾಕೈತ್ ನೋಡ್ಬೇ ಕುರ್ದು ರಂಗಿನಾಟ. ಅಂದ್ರ ನಿನಗೇನ ಸೊಸಿ ಕುಂದ್ರಿಸಿ ಹತ್ತಿನ ಮಾಡಿ ಹಾಕ್ಬೇಕನ ಏನ ನಿನ್ ಪ್ರಕಾರ? ನೀರಡಿಕೆ ಆದ್ರ ಒಂದ್ ಚರ್ಗಿ ನೀರ್ ತುಂಬ್ಕೊಂಡು ಕುಡಿಯೋದು ಗೊತ್ತಿಲ್ಲ, ಅಡಿಗೆ ಮಾಡಿ ಹಾಕ್ತಾರ. ಮುಗದ ಹೋತ ಕತಿ, ಆಕಾಶ ತಳಗ ಬರ್ತತಿ. ಅಷ್ಟ ಯಾಕ ಮೂರನೇದು ಒಂದ್ ಜೊತೆ ಕಿವೇನು ಹಾಕಿದ್ಲ ನಿಮ್ಮವ್ವ. ಮಂದಿ ಮುಂದ್ ದೊಡ್ಡಸ್ತನ ಮಾಡ್ಬೇಕಲ್ಲ. ಒಮ್ಮೆ ಬಂದ್ ನೋಡ್ ಗಂಡನ ಮನೆಗೆ ಗುಡಕ್ಕೆ ಹಾಕೊಂಡ. ನಿಮ್ಮಪ್ಪ ಇತ್ತಲ್ಲದ ಮುದುಮೂಳಿ ಏನ್ ಹಗರ ಇದ್ನ? ಯವ್ವ ಲಕ್ಷ್ಮವ್ವ ಒಂದಿಟ್ಟು ತಾರೆ ಯವ್ವ, ಬೀಜ ಗೊಬ್ಬರಕ್ಕ ರೊಕ್ಕ ಕಡಿಮೆ ಬಿದ್ದಾವ, ಒಂದ್ 2 ತಿಂಗಳಿಗೆ ಹೊಳ್ಳಿ ಪೀಕ್ ಬಂತಂದ್ರ ಬಿಡಿಸ್ಕೊಡ್ತೇನಂದ. ಅಲ್ಲಲೇ ಸಂಸಾರ ಜಂಜಾಟ ಅಂದ್ರ ಇವೆಲ್ಲ ಇರವ. ಎದಕ್ ತಲೆ ಕೆಡಿಸ್ಕೊಂತಿದಿ? ಏನ್ ಯಾರ್ದಾರ ಬಾಳೆ ಕೊಟ್ಟಿದ್ದೀನ? ಏ ಮುಳಿ ನನಗ ನೆನಪ್ ಮಾಡ್ಬೇಡ, ಹೊಟ್ಟೆಗೆಲ್ಲ ಸಂಕಟ ಬೀಳ್ತತಿ. ನಿಮ್ಮಪ್ಪ ಚಿವ್ಯಾನ ಒಯ್ದು ಹೆಂಗಸಿಗ್ ಬಡದಾನ ಒಯ್ದು. ಅದು ನಮ್ಮಪ್ಪನು ಭಾರಿ ರಸಿಕರ ರಾಜ. ಏನೇ ಬಾರಿ ಹೇಳ್ತಿ ಶಕತಿಯಲ್ಲ. ಮತ್ತೇನ್ ಮಾಡ್ಲಿಲಿ? ಆಕಿ ಹೆಂಗಸಿನ ಮನಿಗ್ ಹೋಗಿ ಕಿವ್ಯಾನು ವಾಪಸ್ ಇಸ್ಕೊಂಡ್ ಬರ್ಲೇನ? ಕುಂದರ ಶಾಣೆ ಅದಿ, ಎಲ್ಲ ವಾಪಸ್ ಇಸ್ಕೊಂಡ್ ಬರ್ತಿದಿ. ಆಕಿ ಬೇಷಂಗ್ ನಿಮ್ಮಪ್ಪನ ಬೋಳಿಸಿ ಅವನು ಬಡ ಬಡ ಮ್ಯಾಲ್ ಕಳಿಸಿ ಮತ್ತೊಬ್ಬನ್ ತಗೊಂಡು ಓಡೋಗ್ಯಾಳ. ಈಕಿಗೆ ಎಲ್ಲೆಲ್ಲಿ ಸುದ್ದಿ ಗುರ್ತಾಕಿದ್ದಾವು? ಎಲ್ಲಿ ಹುಡುಕೊಂತ ಕುಂತಿತ್ತ ಏನ ಇದಿ ನನ್ನ ಇದ್ದಲ್ಲೇ ಹೇಳ್ಕೊಂಬಂದು ಇಲ್ಲಿ ಮೆಟ್ಟ ಹಸ್ತ್ ನೋಡು. ಮೌನು ಸಾಯ ಮಠ ಇದ ಮಾತ ಅಂದ್ಲು. ಎಲ್ಲಿ ಕುಂತಿತ್ತನ ಯಪ್ಪ ಇದು ಇದಿಮಾಯಿ ನಮ್ಮನಿಗೆ ರಾವ್ ಬಂದು ರಪ್ ಅಂತ ಹೊಕ್ಕೊಂತ ನೋಡು ಅಂತೇಳಿ. ಏನಂದಿ? ನಾ ಏನನ್ಲಿ, ಎಲ್ಲ ಅನ್ನಕಿ ನೀನ. ಏನಾರ ಒಟ್ಟು ವಿಚಾರ ಐತಿಲ್ಲ? ಎದ್ರ ವಿಚಾರ ಮಾಡ್ಲಿ? ಮಕ್ಕಳ ಮದುವೆ ಮಾಡ್ಬೇಕ ವಿಚಾರ ಐತಿಲ್ ತಲ್ಯಾಗ? ಐತಿ, ಯಾಕಿಲ್ಲ. ಕನ್ನೆ ಮೇಳ ಆತಂದ್ರ ಮಾಡೇ ಬಿಡುನು. ಕನ್ನೆ ಮೇಳ ಮಾಡ್ಬೇಕ ನಾವು ಹುಡುಕ್ಯಾಡಿ. ಏನ ಮುಂಜಾನೆ ಹೊತ್ಲೆ ಅವ್ನ್ ಧೀರತನ ಮಾಡಿ ಇವ್ನ್ ಧೀರತನ ಮಾಡಿ ರಾತ್ರಿ ಫುಲ್ ಟೈಟ್ ಆಗಿ ಬಂದ್ ಮಕ್ಕೊಂಡ್ರ ಮೇಳ ಆಗೋದಿಲ್ಲ. ಮತ್ತೇನ್ ಮಾಡ್ಲಿ? ಕೊಳ್ಳಾಗ ಒಂದು ಬೋರ್ಡ್ ಹಾಕೊಂಡ್ ಹೋಗ್ಲೇನ, ಕನ್ನೆ ಅದಾವನ್ರಿ ಕನ್ನೆ ಅದಾವನ್ರಿ ಅಂತ ಹೇಳಿ. ಅಂತ ದೊಡ್ಡ ಸಾಹಸ ಏನ್ ಮಾಡ್ಬೇಡ. ಈಗ ಹೇಳಕತ್ತಿದ್ಯಲ್ಲ ಮಂದಿ ಬಳಗ ಗಿಜಿ 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 ಅಂತಿತ್ ನಮ್ಮ ಮನ್ಯಾಗ ಅಂತ ಹೇಳಿ. ಅದಾರನ್ನ ಸತ್ತಾರ ಹೊಸರು ಹಚ್ಚ ಯಾವರ ಕಳ್ನಾಗ ಅದಾವನ ಕೇಳೋಟ. ಅಲ್ಲ, ಒಂದ್ ಜಾತ್ರಿಗ್ ಕರೆಯಂಗಿಲ್ಲ, ಒಂದ್ ಹಬ್ಬಕ್ ಕರೆಯಂಗಿಲ್ಲ. ಈ ಕನ್ನೆ ಸಂಬಂಧ ಹಚ್ಚಿದ್ರ ಚೀಚಿ ಅಂತಾರ ನನಗ. ಯಾಕೆ ಚೀತು ಅನ್ನವಲ್ರಾಕ? ಫೋನ್ಯಾಗ ಅಂತಾರ. ನಿನಗೇನ ಮಸಡಿ ಸಿಡಿತೇತನ? ಇಲ್ಲ, ನಮ್ಮ ಕೆಲಸ ಆಗ್ಬೇಕಂದ್ರ ಕತ್ತಿ ಕಾಲ್ ಹಿಡಿಬೇಕ. ಹಚ್ಚ ಕನ್ನೆ ದೊಡ್ಡ ಕೇಳು ಇಡ. ಅದಕ್ಕ ನಮ್ಮವ್ವ ಮಾತ್ಗೆ ಮನ್ನಕ್ಕಿ, ಯಪ್ಪ ನೀನ್ ಹೇಂತಿ ಹದ ಇದ್ದಾಗ ಹದಗಾರ್ತಿ ಅಂತ ಹೇಳಿ. ಮನ್ಯಾಗಿದ್ದ ಎದಕ್ಕೂ ಉಪಯೋಗಿಲ್ಲ. ಇದನ್ನ ಕನ್ನೆ ಮೇಳ ಮಾಡ್ಯಾರ ಉಪಯೋಗ ಆಗೋಟ. ಏನಿನ್ನ ಅವನ ಮನ್ಯಾಗಿದ್ದು ಏನು ಉಪಯೋಗಿಲ್ಲ ಅಂತೀಯ? 2 ಮಕ್ಳು ನನವ, ನೀವೊಬ್ಬಕ್ಕೆ ಹಿಡ್ದಿಯನ? ಅದ ಒಂದ ನೋಡ ನೆಟ್ಟಗ ಮಾಡಿದ್ದ. ಹೌದ್ ತಗೋ, ಒಂದ ನೆಟ್ಟಗ್ ಮಾಡೇನಿ, ಉಳ್ಕಿದ್ದು ಸೊಟ್ಟಗ್ ಮಾಡೇನಿ. ಹೆಂಗಾರ ಯಾಕೆ ಮಾಡುವಲ್ಲಾಕ? ಮೊದ್ಲ ಮಕ್ಕಳಿಗೆ ಕನ್ನೆ ಮೇಳ ಮಾಡೋದು ಕಲಿ. ಒಂದ್ 5,000 ರೂಪಾಯಿ ತಾಯಿಲಿ ಎಲ್ಲಾ ಸಂಬಂಧಿಕರ ಮನಿ ತಿರುವಿ ಹಾಕಿ ಬರ್ತಾನಿ. ಏನಿಲ್ಲಂದ್ರು ಒಂದ್ 4 ಕನ್ನೆ ಮೇಳ ಮಾಡ್ಕೊಂಡ್ ಬರ್ತಾನಿ. ಹೆಚ್ಚಿನ ಮೂಳೆದಿ ಬಿಡ ನೀನು. ಇರವ 2 ಮಕ್ಕಳು 4 ಕನ್ನೆ ತಂದು ಉಪ್ಪಿನಕಾಯಿ ಹಾಕ್ತೇನ? ನಿನ್ನ ಕೈಯಾಗ ಸ್ವಸ್ಥರಾಗಿ ಬಂದ್ರಂದ್ರ ಮೊಸರು ಗಡಿಗೆ ಹಾಕಾರ ಅವ್ರ. ಏನಾರ ಅಂದ ಕೂಡ್ಲಿ ಬರೇ ಅಡ್ಡ ಮಾತ. 2,000 ರೂಪಾಯಿ ಕೊಡ್ತೇನಿ, ಹೋಗಿ ನೋಡ್ಕೊಂಡು ಹೆಸರು ಅಡ್ರೆಸ್ ವಯಸ್ಸು ಬರ್ಕೊಂಡು ಫೋಟೋ ಇಸ್ಕೊಂಡು ಬಾ. ಆತ್ ತಗೋ,
ಹೊಟ್ಟಿಗೆ ಏನ್ರ ಮಾಡಿ ಏನ ಇಲ್ಲ ತಿನ್ನಕ. ಏನ್ ಮಾಡಕ್ ಹೋಗ್ಲಿ ಮೊಣಕಾಲು ಒಂದು ಹಿಡ್ಕೊಂಡಾವ ಏನ ಹೋಗು ನಿನ್ನೆ ಸಂತೇನು ದಾಣಿ ಚುಮ್ಮರಿ ಅದ ನೋಡು ತಿಂದು ಚಾ ಕುಡಿ ಕಿತ್ಲಾಗೈತ್ ನೋಡು. ಆತ್ ಬಿಡು, ನನಗ್ ಹೊಟ್ಟಿಗೆ ಕೂಳು ನೆಟ್ಟಗ್ ಬೀಳಂಗಿಲ್ಲ. ಸೊಸಿ ಬಂದಿಂದ ನೋಡು ಸುಖ ಸಿಗೋದು. ಹೋಗಪ್ಪ ಮೊದ್ಲ ಸಸಿ ನೋಡ್ಕೊಂಬಾ, ಹಿಂದಾಗಡೆ ಸಸಿ ಕೈಯಾಗಿಂದು 2 ಕೈಲೇ ಉಣ್ಣುವಂತಿ. ಆತ್ ತಗೋ, ತಾಯಿಲಿ ಒಂದ್ 50 ರೂಪಾಯಿ ಒಂದ್ ಶಿಂಗಲ್ ಇಡ್ಲಿ ತಿಂದು ಬರ್ತಾನೆ, ಹೊಟ್ಟೆ ಹಸ್ತತಿ. ನಿನ್ನೆ ಗಿರಣಿಗೆ ರೊಕ್ಕ ಕೊಟ್ಟಿದ್ನಲ್ಲ 50 ರೂಪಾಯಿ ನಿನ್ನಂತೆಲೆ ಉಳ್ದತಿ, ಹೋಗದನ್ನ ತಗೊಂಡು ತಿಂದು ಬರೋಗು. ಗಿಡ್ಡ ಮೂಳಿ ಹಗರದ ಅನಿಕಿ ಎಲ್ಲ ಲಕ್ಷ ಇಟ್ಟಿರ್ತಾವ ನೋಡು. ನಿನ್ನ ಗಿರಣಿದ 50 ರೂಪಾಯಿ ಉಳ್ದಿದ್ದು ದ್ಯಾಸ ಇಟ್ಟಾಳ. ನೀವೊಂದ್ ಸಿಂಗಲ್ ಇಡ್ಲಿ ತಿನ್ನ, ನನಗೊಂದ್ 2 ಪ್ಲೇಟ್ ಬಜ್ಜಿ ತಗೊಂಬಾ. ತಗೋ ನಿನ್ನ ಅವನ ನೀನ ಇನ್ನೊಟ್ಟು ಎಣ್ಣೆ ತಿಂದು ಪುರಿ ಉಬ್ಬದಂಗ ಇಷ್ಟು ಉಪ್ರ ಉಬ್ಬು ಅಂತಿ. ಹೆಂಗಾರ ಉಬ್ಬಕೋವಲ್ನಾಕ ಹೋಗು ತಗೊಂಬೋಗ್ ಶಾಣೆ ಅದಿ. ಕಂಡು ನೀನು ಕೂಡ ಮಾತಾಡ್ತೇನಲ್ಲ, ಮತ್ತ ಆಗ್ಬೇಕಾಗಿದ್ದ ನನಗ. ಕೈಯಾಗ ನೋಡಿದ್ರೆ ಒಂದ್ ಕೆಲಸ ಆಗಂಗಿಲ್ಲ, ಆಚಾರ ನೋಡಿದ್ರೆ ಇಷ್ಟು ಉದ್ದ ಹೇಳ್ತಾನ. ನೋಡಿದ್ರಲ್ಲ ಸ್ನೇಹಿತರ, ನಮ್ ಈ ವಿಡಿಯೋಕ್ಕ ಒಂದ್ ಲೈಕ್ ಮಾಡ್ರಿ. ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗ ಯಾರೆಲ್ಲ ಹೊಸದಾಗಿ ನಮ್ ಈ ವಿಡಿಯೋ ನೋಡಾಕತ್ತೀರಿ, ದಯವಿಟ್ಟು ಪ್ಲೀಸ್ ನಮ್ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ ಚಾನೆಲ್ ಮೇಲೆ ಎಂದು ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇವಿ.